ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಡೇ 2 ಫ್ರಮ್ ಗೋವಾ. ಸೊ ನಾವು ಸೌತ್ ಗೋವಾಲಿ 2 ದಿನ ಇದ್ವಿ. ಸೊ ಇವತ್ತು ಮಾರ್ನಿಂಗು ಅರೌಂಡ್ 7:30 ಆಗಿದೆ. ಸೊ ಈಗ ನಾವು ಸೌತ್ ಗೋವಾಯಿಂದ ನಾರ್ತ್ ಗೋವಾ ಸೈಡ್ ಹೋಗ್ತಿದ್ದೀವಿ. ಆ್ಯಂಡ್ ಸೌತ್ ಗೋವಾದಲ್ಲಿ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು, ಕ್ರೌಡ್ ಅಷ್ಟು ಇರಲಿಲ್ಲ. ಬಟ್ ನಾರ್ತ್ ಗೋವಾಲಿ ಆ್ಯಸ್ ಯೂಶ್ವಲ್ ತುಂಬ ಕ್ರೌಡ್ ಇರುತ್ತೆ. ಸೊ ನಾವು ಆನ್ ದ ವೇನೇ ಹೋಗ್ತಾ ಬ್ರೇಕ್ಫಾಸ್ಟ್ ನೋಡ್ಕೋಬೇಕು. ಎಲ್ಲಾದರೂ ಬ್ರೇಕ್ಫಾಸ್ಟ್ ನೋಡಿಕೊಂಡು ಆ್ಯಂಡ್ ಇಲ್ಲಿಂದ ಅರೌಂಡ್ 80 ಕಿಲೋಮೀಟರ್ಸ್ ಇದೆ. ಸೊ 2 hours ಆಫ್ ಜರ್ನಿ. ಸೊ ಬನ್ನಿ ಕಾರಲ್ಲಿ ನೋಡೋಣ. ಸೊ ಆನ್ ದ ವೇ ಈಗ ಉಡುಪಿ ರೆಸ್ಟೋರೆಂಟ್ ಅರೌಂಡ್ ಸಿಕ್ಕಿದೆ ಬ್ರೇಕ್ಫಾಸ್ಟ್ಗೆ. ಸೊ ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ತೀವಿ. ನಾವಿಲ್ಲಿ ಪೂರಿ ಬಾಜಿ ಮತ್ತು ಇಡ್ಲಿ ಸಾಂಬಾರು ತೊಗೊಂಡಿದ್ವಿ. ಸೊ ನಾವು ಆಲ್ಮೋಸ್ಟ್ ಇನ್ನೇನು ರೀಚ್ ಆದ್ವಿ ನಾರ್ತ್ ಗೋವಾ. ಸೊ ಇಲ್ಲಿ ನಾವು ಮತ್ತೆ 2 days ಸ್ಟೇ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ರೆಡಿ Airbnb ಅಲ್ಲಿ ಒಂದು ಪ್ರಾಪರ್ಟಿನ ಬುಕ್ ಮಾಡಿದ್ದೀವಿ. ಸೊ ಚೆಕ್ ಇನ್ ಅರೌಂಡ್ 1 o'clock ಇದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 10:30 ಆಗಿದೆ. ಸೊ ನಾವು ನಮ್ಮ ಹೋಟೆಲ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವು ಪ್ಲೇಸಸ್ನ ಕವರ್ ಮಾಡ್ಕೊಂಬರ್ತೀವಿ. ಇಲ್ಲೇ ಒಂದು ಕೆಲವು ಚರ್ಚಸ್ ಇದೆ ಆ್ಯಂಡ್ ಒಂದು ಮ್ಯೂಸಿಯಂ ಒಂದಿದೆ. ಸೊ ಈ ಪ್ಲೇಸಸ್ ನೋಡ್ಕೊಂಡ್ಬಿಟ್ಟು ನಮ್ಮ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗ್ತೀವಿ. ಆ್ಯಂಡ್ ದೆನ್ ಅಲ್ಲಿಂದ ನೆಕ್ಸ್ಟ್ ಸನ್ಸೆಟ್ಗೆ ಒಂದು ಬೀಚ್ಗೆ ಹೋಗೋಣ. ಆ್ಯಂಡ್ ಮತ್ತೆ ನೋಡೋಣ ಏನಾಗುತ್ತೆ ನೈಟ್ ಎಲ್ಲಿಗೆ ಹೋಗೋದು ಅಂತ. ನಾವೀಗ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಚರ್ಚ್ಗೆ ಬಂದಿದ್ದೀವಿ. ಸೊ ಇದು ಏನು ಫೇಮಸ್ಸು ಅಂತಂದರೆ ಇದು ಒನ್ ಆಫ್ ದಿ ಯುನೆಸ್ಕೋ ರೆಕಗ್ನೈಸ್ಡ್ ಹೆರಿಟೇಜ್ ಸೈಟು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸೆಂಟ್ ಝೇವಿಯರ್ ಫ್ರಾನ್ಸಿಸ್ ಅವರ ಡೆಡ್ ಬಾಡಿನ ಕಫಿನಲ್ಲಿ ಇಟ್ಟಿರೋದು, ಅದು ಇನ್ನೂ ಹಂಗೆ ಇದೆ ಇಲ್ಲಿ. ಸೊ ಅದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಇದು ಒನ್ ಆಫ್ ದ ಮೋಸ್ಟ್ ಟೂರಿಸ್ಟ್ ಸ್ಪಾಟ್ ಇನ್ ನಾರ್ತ್ ಗೋವಾ ಅಂತಲೇ ಹೇಳ್ಬೋದು. ಬನ್ನಿ ಈಗ ಹೋಗ್ಬಿಟ್ಟು ಆ ಚರ್ಚ್ನ ಆ್ಯಂಡ್ ದೆನ್ ಆ ಡೆಡ್ ಬಾಡಿ ಇರೋ ಪ್ಲೇಸ್ನ ನೋಡೋಣ. ಇಲ್ಲಿ ಬಂದ್ಬಿಟ್ಟು ಇದು ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಚರ್ಚ್ ಇಲ್ಲಿರೋದು. ಆ್ಯಂಡ್ ದೆನ್ ಅದರ ಆಪೋಸಿಟೇ ಇದು ಸಿ ಕ್ಯಾಥಡ್ರಲ್ ಚರ್ಚ್ ಇದೆ. ಚರ್ಚಿಂದನೇ ಆರ್ಕಾಲಜಿಕಲ್ ಮ್ಯೂಸಿಯಂ ಅಂತಲೂ ಇದೆ. ಸೊ ನೀವು ಈ ಪ್ಲೇಸ್ ಹತ್ರ ಬಂದರೆ ನೀವು 3 ಸ್ಪಾಟ್ಸ್ನ ಕವರ್ ಮಾಡ್ಕೋಬೋದು. ಸೊ ಅಗೈನ್ ನೋಡೋಣ ಬನ್ನಿ ಈಗ ಮ್ಯೂಸಿಯಂ ಕಡೆ ಹೋಗೋಣ. ಸೊ ಮ್ಯೂಸಿಯಂ ಒಳಗಡೆ ಯಾವುದೇ ಥರ ಫೋಟೋಸ್ ಆರ್ ವೀಡಿಯೋಸ್ ಅಲೋ ಇಲ್ಲ. ನನ್ನ ಒಳಗಡೆ ತುಂಬ ರೀತಿಯಾದ ಸ್ಕಲ್ಪ್ಚರ್ಸ್ ಇತ್ತು ಆ್ಯಂಡ್ ಓಲ್ಡ್ ಸ್ಟೋನ್ಸು. ಆ್ಯಂಡ್ ಆಲ್ಸೋ ಪೋರ್ಚುಗೀಸ್ ಅವರು ಯಾವಾಗ ಈಗ ಗೋವಾನ ರೂಲ್ ಮಾಡ್ತಿದ್ರು ಆ ಟೈಮಲ್ಲಿ ಅವರು ಯೂಸ್ ಮಾಡಿದ ಇಂಡೋ ಪೋರ್ಚುಗೀಸ್ ಕರೆನ್ಸೀಸು, ಪೋಸ್ಟ್ ಕಾರ್ಡ್ಸು ಆ್ಯಂಡ್ ಆಲ್ಸೋ ನಮ್ಮ ಹಿಂದೂ ಸ್ಕಲ್ಪ್ಚರ್ಸ್ ಕೂಡ ಕೆಲವಿತ್ತು. ಶಿವಾದು, ನಂದಿದು, ಇದೆಲ್ಲ ಲೈಕ್ ಓಲ್ಡ್ ಸ್ಕಲ್ಪ್ಚರ್ಸ್ ಎಲ್ಲ ಇತ್ತು. ಚೆನ್ನಾಗಿತ್ತು. ಓಕೆ, ಡೀಸೆಂಟ್ ಒನ್. ಈಗ ನೆಕ್ಸ್ಟು ಇದರ ಮುಂದೆನೇ ಸಿ ಕ್ಯಾಥಡ್ರಲ್ ಅಂತ ಚರ್ಚ್ ಒಂದಿದೆ. ಈಗ ಅಲ್ಲಿಗೆ ಹೋಗೋಣ. ಇದು ಸಿ ಕ್ಯಾಥಡ್ರಲ್ ಚರ್ಚ್. ಒಳಗಡೆ ಅಲ್ಲೋ ಇಲ್ಲ, ರಿನೋವೇಷನ್ ನಡೀತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಬೆಸಿಲಿಕಾ ಆಫ್ ಬಾಮ್ ಜೀಸಸ್ಗೆ ಎಷ್ಟು ಕ್ಯೂ ಇದೆ ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕು. ಸೊ ಬಿಸಿಲಂತೂ ತುಂಬಾ ಇದೆ. ಆ್ಯಂಡ್ ನಾವಂತೂ ಲೈನಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ಇನ್ನೂ ರಶ್ ಜಾಸ್ತಿ ಆಗ್ತದೆ ಅಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ನೋಡಿ, ಹೊರಗಡೆಯಿಂದ ಇದೆ ಬೆಸಿಲಿಕಾ ಆಫ್ ಬಾಮ್ ಜೀಸಸ್. ಸೊ ನಾವು ಸಿ ಕ್ಯಾಥಡ್ರಲ್ ಮತ್ತು ಆರ್ಕಿಯಾಲಜಿ ಮ್ಯೂಸಿಯಮ್ಮು ಇದನ್ನೆಲ್ಲ ನೋಡಿದ್ವಿ. ಆ್ಯಂಡ್ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ಗಂತೂ ತುಂಬಾ ರಶ್ ಇತ್ತು, ಕ್ಯೂ. ಆ್ಯಂಡ್ ಆಲ್ಸೋ ಬಿಸಿಲು ಕೂಡ ಸಖತ್ತಾಗಿ ಹೊಡಿತಾ ಇದೆ. ಸೊ ಹಾಗಾಗಿ ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದಲೇ ನೋಡಿದ್ವಿ. ಆ್ಯಂಡ್ ಇಲ್ಲಿಂದ ಅರೌಂಡ್ 1 ಕಿಲೋಮೀಟ್ರಲ್ಲಿ ಸೆಂಟ್ ಆಗಸ್ಟಿನ್ ಟವರ್ ಅಂತ ಇದೆ. ಸೊ ಈಗ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ನೋಡೋಣ. ಸೊ ಇದು ಸೆಂಟ್ ಆಗಸ್ಟಿನ್ ಟವರು. ಈ ಬಿಸಿಲಲ್ಲಿ ನಾವಂತೂ ಇಲ್ಲಿ ಹೊರಗೆ ಹೋಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಹಿಂಗೆ ಔಟ್ಸೈಡಿಂದನೇ ನೋಡ್ತಾ ಇದ್ದೀವಿ. ತುಂಬ ಬಿಸಿಲಿದೆ.
ಸೊ ಆ್ಯಕ್ಚುಲಿ ಇದೆಲ್ಲ ಅಲ್ಲಲ್ಲಿ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತದೆ ನೋಡಿ ದೊಡ್ಡದಾಗಿ ಟವರ್. ಈಗ ಮ್ಯೂಸಿಯಂ ಆಫ್ ಗೋವಾ ಅಂತ ಒಂದಿದೆ, ಸೊ ಅಲ್ಲಿಗೆ ಬರ್ತಿದ್ದೀವಿ. ಆ್ಯಕ್ಚುಲಿ ಇದೆಲ್ಲ ನಾವು ನಮ್ಮ Airbnb ಸ್ಟೇ ಬುಕ್ ಮಾಡಿರೋ ಹತ್ರ ಆನ್ ದಿ ವೇ ಇದೆ. ಸೊ ಇದನ್ನೆಲ್ಲ ಕವರ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ಟೇಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇದೆಲ್ಲ ನೋಡಿದ್ರೆ ಇಲ್ಲೆಲ್ಲ ಫ್ಯಾಕ್ಟ್ರೀಸ್ ಅಂತ ಅನಿಸುತ್ತೆ. ಸೊ ಅಲ್ಲಿ ಒಂದು ಕ್ಯಾಶ್ಯೂ ಫ್ಯಾಕ್ಟ್ರಿ ಇತ್ತು, ಮತ್ತು ಇಲ್ಲೆಲ್ಲ ಸಮ್ ಇಂಡಸ್ಟ್ರಿಯಲ್ ಏರೋನಾಟಿಕಲ್ ಆಯುರ್ವೇದದೊಂದಿದೆ. ಸೊ ಇದೆಲ್ಲ ಫ್ಯಾಕ್ಟ್ರಿ ಏರಿಯಾ. ಸೊ ಇಲ್ಲಿ ಮ್ಯೂಸಿಯಂ ಆಫ್ ಗೋವಾ ಅಂತ ಇದೆ ಅಂತ ನೋಡೋಣ ನಿಮ್ಗೆ ಒಳಗಡೆ ಏನಿದೆ ಅಂತ. ಸೊ ಇಲ್ಲಿ ಎಂಟರ್ ಆಗೋ ಟಿಕೆಟ್ಸ್ ಇದೆ. 1 ಪರ್ಸನ್ಗೆ 300 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನಾವೀಗ ಅಲ್ಲಿ ಕಾಜುನ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಫ್ಯಾಟ್ ಫಿಶ್ ಅಂತ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟಕ್ಕೆ, ಲಂಚ್ ಮಾಡೋದಕ್ಕೆ. ಸೊ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿ. ಆ್ಯಕ್ಚುಲಿ ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅದಕ್ಕೆ ಅಗೈನ್ ಇಲ್ಲಿಗೆ ಬಂದಿದ್ದೀವಿ. ಸೊ ಈಗ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಇಲ್ಲಿಂದ ರೂಮ್ಗೆ ಹೋಗೋಣ. ಇಲ್ಲಿಂದ ರೂಮ್ ಅಂತೂ ಅರೌಂಡ್ 1 ಕಿಲೋಮೀಟರ್ ಅಷ್ಟು ದೂರ. Airbnb ಹೋಮ್ ಸ್ಟೇಗೆ ರೀಚ್ ಆಗಿದ್ದೀವಿ. ಇದು ಬಂದ್ಬಿಟ್ಟು ಅರ್ಪೋರಾದಲ್ಲಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಟೇ ಬಂದ್ಬಿಟ್ಟು. ಸೊ ಬನ್ನಿ ನಿಮಗೂ ತೋರಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಎಂಟರ್ ಆಗಿದ ತಕ್ಷಣ ಇಲ್ಲೊಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ನೋಡೋದಾದ್ರೆ ಇಲ್ಲೆಲ್ಲ ಕೆಲವು ಬೋರ್ಡ್ ಗೇಮ್ಸು, ಒಂದು ಕಾರ್ಡ್ಸ್ ಇದೆ, ಮೊನೊಪೊಲಿ ಎಲ್ಲ ಕೊಟ್ಟಿದೆ. ಆ್ಯಂಡ್ ದೆನ್ ಬುಕ್ಸ್ ಸಹ ಕೊಟ್ಟಿದ್ದಾರೆ ಕೆಲವು. ಆ್ಯಂಡ್ ಇಲ್ಲಿ ಎಲ್ಲ ಕಟ್ಲರೀಸ್ ಇದೆ. ಅದಾದಮೇಲೆ ಇಲ್ಲಿ ಬಂದರೆ ಫ್ರಿಡ್ಜ್ ಒಂದಿದೆ. ಹಾಗೆ ಕೆಟಲ್ಲು ಮತ್ತು ಟೋಸ್ಟ್ ಮೇಕರ್ ಇದೆ. ಆ್ಯಂಡ್ ಗ್ಯಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಫುಲ್ಲಿ ಫಂಕ್ಷನಲ್ ಕಿಚನ್ ಇದೆ.
ಸೊ ಎಲ್ಲ ಕಟ್ಲರೀಸ್ ಇದೆ, ಸ್ಪೂನ್ಸು ನೈಫ್ಸು ಆ್ಯಂಡ್ ಪ್ಲೇಟ್ಸು ಸಹ ಕೊಟ್ಟಿದ್ದಾರೆ, ಕಟಿಂಗ್ ಬೋರ್ಡು, ಬೌಲ್ಸು. ಸೊ ಫುಲ್ಲಿ ಸೆಟಪ್ ಕಿಚನ್ ಇದೆ. ಆ್ಯಂಡ್ ದೆನ್ ಇಲ್ಲಿ ಸಹ ಕೆಲವು ಗ್ಲಾಸಸ್ಸು ಬೌಲ್ಸ್ ಇದೆ, ಮತ್ತು ಶುಗರ್, ಟೀ, ಕಾಫಿ ಪೌಡರ್ ಇದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಕೆಂಟ್ ಆರ್ ಒ ಇದೆ. ಆ್ಯಂಡ್ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಅನಿಸ್ತು. ಸೊ ಫಸ್ಟ್ ಏಡ್ ಕಿಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಕೆಲವು ಬೇಸಿಕ್ ಟ್ಯಾಬ್ಲೆಟ್ಸು, ಸ್ಯಾರಿಡಾನು, ಡೋಲೋ 650 ಮತ್ತು ಜೆಂಡು ಬಾಂಬು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಓವನ್ ಇದೆ. ಆ್ಯಂಡ್ ದೆನ್ ಇಲ್ಲಿ ನೋಡೋದಾದರೆ ಸೋಫಾ ಕಮ್ ಟಿ ವಿ ಇದೆ. ಆಲ್ಸೋ ಇಂಟರ್ನೆಟ್ ಕನೆಕ್ಷನ್ ಸಹ ಇದೆ ಟಿ ವಿಗೆ. ಆ್ಯಂಡ್ ಇಲ್ಲಿ ಬಾಲ್ಕನಿ. ಇಲ್ಲಿ ಸ್ವಲ್ಪ ಸಿಟ್ಟಿಂಗ್ ಏರಿಯಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ವಾಷಿಂಗ್ ಮೆಷಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ಇದು ಬೆಡ್ರೂಮು. ಒಂದು ಕಾಸಿ ಬೆಡ್. ಆ್ಯಂಡ್ ದೆನ್ ಇಲ್ಲಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಮತ್ತು ಲಾಕರ್ ಒಂದಿದೆ, ಸೇಫ್ಟಿ ಲಾಕರು. ಆ್ಯಂಡ್ ಇದು ವಾಶ್ರೂಮ್. ಆಲ್ ಬೇಸಿಕ್ ಅಮ್ಯುನಿಟೀಸ್, ಶಾಂಪೂ, ಬಾಡಿ ಜೆಲ್. ಸೊ ನಾವು ರೂಮ್ ಬಂದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಟೈಮ್ ಬಂದುಬಿಟ್ಟು ಅರೌಂಡ್ 8 o'clock ಆಗಿದೆ. ಸೊ ನಾವು ಇಲ್ಲಿಂದ ಒನ್ ಆಫ್ ದ ಬೆಸ್ಟ್ ಪಾರ್ಟಿ ಪ್ಲೇಸ್ ಇನ್ ಗೋವಾ, ಪರ್ಪಲ್ ಮಾರ್ಟಿನಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಬನ್ನಿ ನಮ್ಮ ಜೊತೆ ಹೋಗೋಣ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.